ಲೈಂಗಿಕ ಹಗರಣಗಳ ಬಗ್ಗೆ ಅಥವಾ ಒಂದು ಅತ್ಯಾಚಾರ ಬಗ್ಗೆ ಅಥವಾ ಒಂದು ಅಲ್ಲಿಯ ಏನಪ್ಪ ಅಂತಂದ್ರೆ ನಡೆದಂಥ ನೂರಾರು ಶವಗಳ ಹುಗಿದ ಬಗ್ಗೆ ಇವ್ರು ತೆಗೆದುಕೊಂಡು ಇವ್ರು ಬೆಲೆ ಹಚ್ಚಿದ್ದಾರೆ. ಇವುಗಳನ್ನ ಮುಚ್ಚೋದು ಒಂದು ಸ್ವಲ್ಪ ಸುಲಭವಾಗಿದೆ ಅವ್ರಿಗೆ. ಯಾಕಂದರೆ ಕ್ರಿಮಿನಲ್ ಕೇಸ್ ಇರೋದ್ರಿಂದ ಬರೀ ಆರೋಪ ಮಾಡೋದ್ರಿಂದ ಕೆಲವು ಸಾಕ್ಷ್ಯಗಳು ಇದ್ದಾವಿಲ್ಲ ಅಂತಲ್ಲ, ಆದರೆ ಪರ್ಫೆಕ್ಟಾಗಿ ಸಿಗಲಾರ್ದಕ್ಕಾಗಿ ಅದರಿಂದ ಇಲ್ಲೇ ಅವರು ತಪ್ಪಿಸ್ಕೊಳ್ತಾ ಬಂದಿದ್ದಾರೆ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಕುಟುಂಬದವರು. ವಿಶೇಷವಾಗಿ ಇವರು ನಮ್ಮ ಸೋಮನಾಥ್ ನಾಯ್ಕರು ಮತ್ತು ರಂಜನ್ ರಾವ್ ಅವರು ಇವರು ಹೆಚ್ಚಿಗೆ ಹೇಳೋದು ವೀರೇಂದ್ರ ಹೆಗ್ಗಡೆ ಅವರು ತಮ್ಮನ ಮೇಲೆ ಅವ್ರಿಗೆ ಒಂದು ಏನಪ್ಪ ಅಂದ್ರೆ ಕಣ್ಣು. ಈ ವ್ಯಕ್ತಿ ಏನಪ್ಪ ಅಂದ್ರೆ ಇಲ್ಲೇ ಗಂಧಗಳನ್ನು ಮಾಡ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಒಂದು ಆರೋಪ ಅವ್ರದ್ದು. ಹರ್ಷೇಂದ್ರ ನಮ್ಮ ಹೆಗ್ಗಡೆ ಇವರು ತಮ್ಮ ಹಿಂಗೆ ಮಾಡ್ತಾಯಿದ್ದಾರೆ, ಅವ್ರ ಮಕ್ಕಳು ಏನೋ ತಪ್ಪು ಮಾಡ್ತಾಯಿದ್ದಾರೆ ಅನ್ನುವಂಥದ್ದು ಇವ್ರದ್ದೆಲ್ಲ ಆರೋಪ. ಅದಕ್ಕೆ ಇವರು ಈ ರೀತಿಯಾಗಿ ಬೆಲೆ ಹಚ್ಚಿದ್ರಿಂದಾಗಿ ಎರಡು ಮಗ್ಗಲಿನಿಂದ ಒಂದು ಕಡೆ ಈ ಕಾನೂನಾತ್ಮಕ ಹೋರಾಟ ಅದು ಕ್ರಿಮಿನಲ್ ಕೇಸ ಮಾಡ್ಕೊಳ್ಳೋಂಗೆ ಮಾಡಿದ್ದಾರೆ. ಇನ್ನೊಂದು ಕಡೆ ಇವರು ಆದ ಘಟನೆಗಳನ್ನ ಇವ್ರು ಯಾರು ಮಾಡಿದರು, ಕೊಂದವ್ರು ಯಾರು ಅಂತೇಳಿ ಇವರು ಬೆಲೆ ಹಚ್ಚಿದ್ದಾರೆ. ಜೊತೆಗೆ ಮನಮರಿಕೆ ಕೆಲವಷ್ಟು ವಕೀಲರು, ಕೆಲವು ಜಡ್ಜಸ್ಸು, ಕೆಲವು ಸಮಾಜ ಸುಧಾರಕ ಮನಸ್ಸನ್ನು ಹೊತ್ಕೊಂಡ ಜನರು ಈಗ ನಮ್ಮ ಏನಪ್ಪ ಅಂತಂದ್ರೆ ಈ ಮಟ್ಟೆರವರು ಮತ್ತು ತಿಮ್ರೋಡಿಯವರ ಗುಂಪಿನ ಹೆಚ್ಚು ಕಾಣಿಸ್ಕೊಂಡು ಇದು ತನಿಖೆ ಆಗಬೇಕು, ಕೊಂದವ್ರು ಯಾರನ್ನು ಹೊರಗೆ ಬರಬೇಕು ಅನ್ನುವಂಥ ಒಂದು ಮೂಮೆಂಟಿನ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದರೆ ಎಲ್ಲ ಕಾರಣಕ್ಕಾಗಿ ಇವತ್ತು ಧರ್ಮಸ್ಥಳ ಎಲ್ಲ ಹೆಚ್ಚು ಎಲ್ಲ ಮೀಡಿಯಾದಲ್ಲಿ ಪರ ಇರಲಿ ವಿರೋಧ ಇರಲಿ ಚರ್ಚೆ ಮಾತ್ರ ನಿರಂತರವಾಗಿ ನಡೀತಾ ಇದೆ. ಮತ್ತು ನಮ್ಮಲ್ಲಂತೂ